ಕೆರೆಯ ಪ್ರೀತಿಯ ಕಥೆ. ಇದಕ್ಕೆ ನಿರ್ಮಾಪಕರಿಲ್ಲ. ಕೆರೆಯ ಮೇಲಿನ ಪ್ರೀತಿ ಇರುವ ಎಲ್ಲರೂ ನಿರ್ಮಾಪಕರೇ. ನಮ್ಮ ಮನಸ್ಸೇ ನಿರ್ದೇಶಕ. ಅರ್ಧ ಸತ್ತಿರುವ ಅಥವಾ ಸಾಯುತ್ತಿರುವ ಕೆರೆಗಳೇ ಶೂಟಿಂಗ್ ಸ್ಪಾಟ್. ಇದಕ್ಕೆ ಲೈಟಿಂಗ್ ಸೂರ್ಯಚಂದ್ರರು. ಪರಿಸರ ಪ್ರೇಮಿಗಳೇ ಇದಕ್ಕೆ ಪ್ರೇಕ್ಷಕರು. ಇದು ಕರ್ನಾಟಕ ರಾಜ್ಯದ ರಾಜಧಾನಿ, ಉದ್ಯಾನ ನಗರಿ, ಕೆರೆಗಳ ಅಗರ ಬೆಂಗಳೂರು ಮಹಾನಗರ. ಕರ್ನಾಟಕ ಸರ್ಕಾರ ನೇಮಿಸಿದ ಲಕ್ಷ್ಮಣರಾವ್ ಸಮಿತಿ ಪ್ರಕಾರ ಬೆಂಗಳೂರು ಒಂದರಲ್ಲಿ 1490 ಕೆರೆಗಳಿದ್ದವು. ಅವುಗಳ ವಿಸ್ತೀರ್ಣ 80,000 ಎಕರೆಗಳು. ಒಂದು ಕಾಲದಲ್ಲಿ 9 ಪ್ರಮುಖ ಕೆರೆಗಳನ್ನು ಬೆಂಗಳೂರು ತನ್ನ ಪರಿಧಿಯಾಗಿ ಹೊಂದಿತ್ತು. 1981ರ ಗೆಜೆಟ್ನಲ್ಲಿ ಬೆಂಗಳೂರು ಉತ್ತರದಲ್ಲಿ 98, ದಕ್ಷಿಣದಲ್ಲಿ 166 ಕೆರೆಗಳಿವೆ ಎಂದು ನಮೂದಿಸಲಾಗಿತ್ತು. 90ರ ದಶಕದಲ್ಲಿ ಅದರ ಸಂಖ್ಯೆ 270ಕ್ಕೆ ಇಳಿಯಿತು. ಎಷ್ಟೋ ಕೆರೆಗಳನ್ನು ನಾವು ಮತ್ತು ನಮ್ಮ ಸರ್ಕಾರ ಕೊಂದಿದ್ದೇವೆ. ದುಡ್ಡಿನ ದಾಹಕ್ಕೆ ಬಲಿಯಾಗಿ ಕೆರೆಗಳು ಲೇಔಟ್ಗಳಾಗಿ ಪರಿವರ್ತಿಸಲ್ಪಟ್ಟಿವೆ. ನಿಮಗಿದು ಗೊತ್ತೇ? ಕಾರಂಜಿ ಕೆರೆ ಈಗ ಗಾಂಧಿ ಬಜಾರ್ ಆಗಿದೆ. ಭೈರಸಂದ್ರ ಕೆರೆ ಜಯನಗರ. ಅಕ್ಕಿ ತಿಮ್ಮನಹಳ್ಳಿ ಕೆರೆ ಈಗ ಶಾಂತಿನಗರವಾಗಿದೆ. ಧರ್ಮಾಂಬುದಿ ಕೆರೆ ಈಗಿನ ಕೆಂಪೇಗೌಡ ಬಸ್ ನಿಲ್ದಾಣ. ಜೀವ ಕೊಡುವ ನೀರಿನ ತಾಣಗಳು ಈಗ ಮಾರ್ಕೆಟ್ಗಳಾಗಿವೆ, ಆಟ ಆಡುವ ತಾಣಗಳಾಗಿವೆ. ಸಿದ್ದಿಕಟ್ಟೆ ಕೆರೆ ಈಗ ಸಿಟಿ ಮಾರ್ಕೆಟ್ ಆಗಿದೆ. ಸಂಪಂಗಿ ಕೆರೆ ಈಗ ಕಂಠೀರವ ಸ್ಟೇಡಿಯಂ. ಚಳ್ಳಘಟ್ಟ ಕೆರೆ ಗಾಲ್ಫ್ ಕೋರ್ಸ್. ಇದಕ್ಕೆಲ್ಲ ಹೊಣೆ ಯಾರು? ನಾವು, ನೀವು ಮತ್ತು ನಮ್ಮಿಂದ ನೇಮಕಗೊಂಡಿರುವ ಸರ್ಕಾರ. ಗಂಗಾವತರಣ ನಮಗೆ ಬೇಕಿಲ್ಲ. ನಮಗೆ ಬೇಕಾಗಿರುವುದು ಬಿಲ್ಡಿಂಗ್ ಅವತರಣ, ಹಣದ ಅವತರಣ. ಐ ವೆಲ್ಕಮ್ ಯು ಆಲ್ ಫಾರ್ ದಿಸ್ ಮೀಟಿಂಗ್. ನಾನು ಇವತ್ತು ಈ ಮೀಟಿಂಗ್ ಅಲ್ಲಿ ಉದ್ದೇಶ ಏನಪ್ಪ ಹೇಳಿದ್ರೆ, ನಾನು ನೇಪಾಳ ನಗರದಲ್ಲಿ ಒಂದು ಜಾಗ ಕೊಂಡ್ಕೋಬೇಕು ಅಂತ ಇದ್ದೀನಿ. ಅದರಲ್ಲಿ ಫ್ಯಾಕ್ಟ್ರಿ ಕಟ್ಸ್ತೀನಿ. ನೋಡಿ, ನೀವು ನೋಡಿ ಅದನ್ನೆಲ್ಲ ನೀವು ಓಕೆ ಮಾಡಿದ್ರೆ ಫ್ಯಾಕ್ಟ್ರಿ ಕಟ್ಸೋದ್ರಲ್ಲಿ ಏನು ಅನುಮಾನ ಇರೋದಿಲ್ಲ. ಏನ್ ಮೇಡಮ್, ಸರ್ಕಾರ ನೇಮಿಸಿರೋ ಸೈಂಟಿಸ್ಟ್ ನೀವು, ನಿಮ್ಮ ಅಭಿಪ್ರಾಯ? ನೋ ನೋ ನೋ, ಅಬ್ಸಲ್ಯೂಟ್ಲಿ ನೋ. ಯಾಕೆಂದ್ರೆ ನೀವು ಬಿಲ್ಡಿಂಗ್ ಎಬ್ಬಿಸ್ತಿರೋ ಜಾಗದಲ್ಲಿ ಒಂದು ಕೆರೆ ಇದೆ. ಅದೇ ರೀ, ಆ ಬತ್ತೋಗಿರೋ ಕೆರೆಗೆ ಇಷ್ಟೊಂದೆಲ್ಲ ಹೋರಾಟ ಮಾಡ್ತಿರಲ್ರಿ. ಯಾಕೆಂದ್ರೆ ಆ ಕೆರೆ ಇನ್ನೂ ಗೊತ್ತಿಲ್ಲ. ಮನ್ಸು ಮಾಡಿದ್ರೆ ಈಗಲೂ ಅದನ್ನು ಉಳಿಸ್ಕೋಬಹುದು. ಅದು ನನ್ನ ಕೆರೆ, ನನ್ನ ಊರಿನಲ್ಲಿ ಇರೋ ಕೆರೆ. ನಾನು ಹುಟ್ಟಿ ಆಡಿ ಬೆಳೆದ ಊರು ಸರ್ ಅದು. ಆ ಕೆರೆ ನಾಶ ಮಾಡೋಕ್ಕೆ ನಾನು ಒಪ್ಪೋದಿಲ್ಲ. ಹೌದೌದು, ಅವ್ರು ಹೇಳೋದು ನಿಜ. ನಿಮ್ಮ ಫ್ಯಾಕ್ಟ್ರಿ ಹೊಗೆ ಕುಡಿದು ಜನ ಪ್ರಾಣಿ ಪಕ್ಷಿ ಎಲ್ಲವೂ ಸಾಯ್ಬೇಕೇನು? ನಾನು ಒಪ್ಪೋದಿಲ್ಲ. ಯಾರು ಸಾಯ್ಸಕ್ ಬಿಡಲ್ಲ ರೀ. ಫ್ಯಾಕ್ಟ್ರಿ ಕಟ್ಟ ಉದ್ದೇಶ ಅವರಿಗೆಲ್ಲ ಕೆಲಸ ಕೊಟ್ಟು ಉದ್ಧಾರ ಮಾಡ್ತಾರೆ. ಸಾರ್ ಯಾಕೋ ಕೈ ಮೀರ್ತಾ ಇದೆ ಸಾರ್. ಮೀಟಿಂಗ್ ನಿಲ್ಲಿಸ್ಬಿಡೋಣ. ಆಮೇಲೆ MLA ಹತ್ರ ಮಾತಾಡಿ ಅವ್ರ ಕೈ ಬೆಚ್ಚಿ ಮಾಡಿ, ಸೀನ್ ಹಚ್ಚಿಗೆ ಮಾಡಿ, ಆಮೇಲೆ ಮೀಟಿಂಗ್ ಮಾಡಿ ಮೆಚ್ಚಿಸ್ಬಿಡೋಣ ಬಿಡಿ ಸಾರ್. ಆಟೋ ನಿರ್ಮಲ ನಗರ. ಆ ದುಬಾಕಿ ನನ್ ಮಕ್ಳು ನಮ್ ಜಾಗದಲ್ಲಿ ಬ್ಯಾನರ್ ಬಿತ್ತನೆ ಮಾಡೋರ. ಎಷ್ಟೋ ಮೀಟರ್ ಅವ್ರಿಗೆ ನಮ್ ಜಾಗದಲ್ಲೇ ಬ್ಯಾನರ್ ಬಿತ್ತನೆ ಮಾಡಕ್ಕೆ. ಓಯ್, ಬಿತ್ತನೆ ಅವ್ರು ಮಾಡ್ಲಿ, ಕಟ್ಟಾವ್ ನಾವು ಮಾಡೋಣ. ಎಲ್ಲೋ ನನ್ ಮಕ್ಳು. ನಿಲ್ಸಲೇ ತುಕಾಲಿಗಳ ಯಾವ ನನ್ ಮಗನ್ ಕೇಳಿ ನೀವೆಲ್ಲ ಬ್ಯಾನರ್ ಹಾಕಿದೀರಾ? ಗಾಂಚಾಲಿ ಆಟಗಳೆಲ್ಲ ನನ್ನ ಹತ್ರ ಬೇಡ. ಸುಮ್ನೆ ಮರ್ಯಾದೆಯಿಂದ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಲೋ ಏನ್ರೂ ಹಿಂಗಿದ್ರಸ್ತಾವ್ರೆ. ಹೋಯ್, ಏನ್ ಕಿಂಡಲ್ಲ, ಮನೆ ಮುಂದೆ ಹೊಗೆ ಹಾಕ್ಸ್ಬಿಡ್ತೀವಿ. ತಗೊಳಪ್ಪ ಇನ್ನೊಂದ್ ಕಾಮಿಡಿನಾ? ಲೇ ದೊಡ್ಡಿ, ಏನ ನನ್ನ ಮಕ್ಕಳದು ಗೋಡಲೇ ಅಲ್ಲಿ ಪ್ರಸಾದ ಮಿಕ್ಕಿದ್ಯಾ ಮಗ? ಇರ್ಬೇಕು. ಅದು ಫಸ್ಟ್ ಕೊಟ್ಕಳ್ತಾರೆ, ಪಾಪ ಊಟ ಮಾಡಿಲ್ಲ ಅಂತ ಕಾಣುತ್ತೆ. ಏಯ್, ಈ ಕೊಳ್ತೋಗಿರೋ ಕೊತ್ತಂಬರಿಗಳ ಹತ್ರ ನಮ್ದೇನ್ರ ಮಾತು? ಹಾಕೋ ಮ್ಯೂಸಿಕ್.
ಮಕ್ಳ ತಾಕತ್ತಿದ್ರೆ ಬಂದು ಕಬಡ್ಡಿ ಆಡ್ದಲ್ಲಿ ಗೆದ್ದು ತೋರ್ಸ್ರು. ಏ ಕೆಂಪಣ್ಣ, ಓ ಅಕ್ಕ, ಚೆನ್ನಾಗಿದೀಯ ಕೆಂಪಣ್ಣ? ಚೆನ್ನಾಗಿದ್ದೀನಕ್ಕ. ಏನಕ್ಕ ಎಷ್ಟು ವರ್ಷ ಆಗೋಯ್ತು ನೋಡಿ, ಇಷ್ಟು ದಿನ ಆದ್ಮೇಲೂ ಹಂಗೆ ಇದೆಯಲ್ಲಕ್ಕ. ಏ ನಂದು ಬಿಡು ಕೆಂಪಣ್ಣ, ನೀನು ಹಂಗೆ ಇದೆಯಲ್ಲ. ಆವಾಗ ಹೆಂಗಿದೀಯೋ ಈಗ್ಲೂ ಹಂಗೆ ಇದೀ. ಅವೆಲ್ಲ ಅದೇ ಹಾಕೊಂಡಿದ್ಯಾ? ಸುಮ್ಕಿರಕ್ಕ. ಸರಿ ಬಿಡು ಕೆಂಪ, ಅದೇನಲ್ಲಿ ಗಲಾಟೆ ನಡೀತಿತ್ತಲ್ಲ, ಯಾರು ಅವರೆಲ್ಲ? ನಿಂಗ್ ಗೊತ್ತಿರೋರಾ? ನಮ್ ಹುಡುಗರ ಕಣಕ್ಕ. ಹಾ, ಅದಲ್ದೆ ಅದು ಗಲಾಟೆ ಅಲ್ಲ, ಹಾ. ಕಬಡ್ಡಿ ಕಣಕ್ಕ. ಕಬಡ್ಡಿಗೆ ಅಷ್ಟೊಂದ್ ಗಲಾಟೆ ಮಾಡ್ತಾರ ಕೆಂಪಣ್ಣ? ಹ್ಞೂ ಅಕ್ಕ, ಅವ್ರ ಕಬಡ್ಡಿ ಆಡದೆ ಹಂಗೆ. ಆ ಪ್ರತಿದಿನ ಹೀಗೇನಾ? ಏ ಪ್ರತಿದಿನ ಅಂತ ಕೇಳ್ತೀಯಲ್ಲ, ಯಾವಾಗ್ಲೂ ಹಿಂಗೆಯ. ಇದ್ದಿದ್ದೆ ಗೋಳು. ಪಾಪ ವೈಕ್ಲು ಮೊದ್ಲಿಂಗ್ ಇರ್ಲಿಲ್ಲ ಕಣಕ್ಕ, ಬತ್ತ ಎಕ್ಕುಟ್ಟೋದ್ವು. ಇವ್ರಿಗೆಲ್ಲ ಬುದ್ಧಿ ಕಲ್ಸಕ್ಕೆ ಆ ದೇವ್ರು ಯಾವಾಗ ಬತ್ತನೋ ಏನೋ. ಅಯ್ಯೋ, ನಾನೊಬ್ಳೇ ಈ ಕೆರೆನ ಉಳಿಸೋಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಆ ಹುಡುಗರ ಸಹಾಯ ಬೇಕೇ ಬೇಕು. ಅವು ಯಾವಾಗ ನೋಡಿದ್ರು ಆಟ ಇಲ್ಲ ಜಗಳ, ಇದನ್ನೇ ಮಾಡ್ಕೊಂಡು ಕಾಲ ಕಳೀತವೆ. ಅವ್ರನ್ನ ನಾನು ಹೇಗೆ ಬಡ್ದೆಬ್ಬಿಸ್ಲಿ? ಈ ಯುವ ಶಕ್ತಿನ ಉಪಯೋಗಿಸ್ಕೊಂಡ್ರೆ ಮಾತ್ರ ಈ ಕೆರೆ ಜೀರ್ಣೋದ್ಧಾರ ನನ್ನ ಕೈಲಿ ಸಾಧ್ಯ. ಏಯ್ ಯಾಕೋ ಆ ವರ್ಲ್ಡ್ ಕಪ್ ಮ್ಯಾಚ್ ಸೋತಾಗ್ಲೂ ಇಷ್ಟು ಬೇಜಾರಾಗ್ಲಿಲ್ಲ. ನನ್ ಡವ್ ಪರಿಮಳ ಕೈ ಕೊಟ್ಬಿಟ್ಟು ಹೋದಾಗ್ಲೂ ಇಷ್ಟು ಬೇಜಾರಾಗ್ಲಿಲ್ಲ. ಹೋಗಿ ಹೋಗಿ ಉಗಾಂಡ ನನ್ ಮಕ್ಳು ಜೊತೆ ಸೋತ್ಬಿಟ್ವಲ್ಲ, ಹೊಟ್ಟೆ ಎಲ್ಲ ಉರಿತಾದೆ ಮಗ. ಏನ್ ಮಗ ಹೊಟ್ಟೆ ಉರಿತೈತೆ, ಏನೋಗಿನ ಕೊಡ್ಲಾ? ಅಯ್ಯೋ ನನ್ ಮಗ್ನೆ, ಅಜ್ಜಿಗ್ ಅರ್ವೆ ಚಿಂತೆ ಅಂದ್ರೆ ಮೊಮ್ಮಗಳಿಗೆ ಇನ್ನೆರ್ದೋ ಚಿಂತೆ ಅಂತ ಮುಚ್ಕೊಂಡ್ ಕೂತ್ಕೊಳ್ಳಲ್ಲ. ಹೋಗ್ಲಿ ಬಿಡ್ರಲ್ಲೋ, ಏನ್ ಇದು ಒಂದೇ ಮ್ಯಾಚಾ? ಮುಂದೆ ನೋಡ್ಕೊಂಡ್ರೆ ಆಯ್ತು. ಏ ಸುಮ್ನಿರಲ್ಲೋ, ನಿನ್ ಮಾತ್ ಕೇಳಿ ಅವತ್ ಅವ್ರನ್ನ ಅಲ್ಲಿ ಬಿಟ್ಟಿದ್ದಕ್ಕೆ ಹೆಂಗ್ ಆಗಿದ್ದು. ಇಲ್ಲ ಅಂತಿದ್ರೆ ಅವತ್ತೇ ಅವ್ರನ್ನ ಅಲ್ಲೋಡೋ ಮಗ. ಇದ್ಯಾಕೋ ಸರಿ ಹೋಗ್ತಾ ಇಲ್ಲ. ಈ ಏರಿಯಾದಲ್ಲಿ ಇಲ್ಲ ನಾನಿರ್ಬೇಕು ಇಲ್ಲ ನೀನಿರ್ಬೇಕು. ಅದಕ್ಕೊಂದ್ ತಿಲಾಂಜಲಿ ಆಡೇ ಆಡ್ತೇನೆ ಇವತ್ತು. ನಾವು ಅದಕ್ಕೆ ಕಾಯ್ತಾ ಇದೀವಿ. ನಾವು ಅದಕ್ಕೆ ಕಾಯ್ತಾ ಇರೋದು. ನಾನೇನ್ ಹೇಳ್ತಾ ಇಲ್ಲ ಈಗ, ಅರ್ಥ ಆಯ್ತಾ? ಛೀ, ಏನಿದು? ನಾನು ನೋಡ್ತಾನೆ ಇದ್ದೀನಿ, ಯಾವಾಗ ನೋಡಿದ್ರು ಕಿತ್ತಾಡ್ತಾನೆ ಇರ್ತೀರಾ. ಐ ಡೋಂಟ್ ಲೈಕ್ ದಿಸ್. ನಾವು ಕಬಡ್ಡಿ ಗೆದ್ದಿದೀವಿ, ಅದನ್ನ ನೋಡಿ ನನ್ ಮಕ್ಳಿಗೆ ಸಹಿಸ್ಕೊಳಕ್ ಆಗ್ತಿಲ್ಲ. ವಾಹ್, ಏನ್ ಚೆನ್ನಾಗ್ ಆಡಿದ್ರಿ. ಕಂಗ್ರಾಟ್ಸ್, ಗುಡ್ ಶೋ. ಚೆನ್ನಾಗ್ ಆಡಿದ್ರಿ. ಲವ್ಲಿ ಲವ್ಲಿ, ತುಂಬಾ ಎನರ್ಜಿ ಇತ್ತು. ಓ, ಯು ಆರ್ ದ ಹೀರೋ. ಗುಡ್ ಗುಡ್. ಸುಮ್ನಿರಲ್ಲೋ, ತಪ್ಪು ಈ ನನ್ ಮಕ್ಳದಲ್ಲ. ಇವ್ರಿಗೆಲ್ಲ ಸಪೋರ್ಟ್ ಮಾತಾಡಲ್ಲ ಈ ಅಮ್ಮ. ಇವಳು ಫಸ್ಟ್ ಉಗಿಬೇಕು. ಏ ಮೌ, ಬಾಮ ಇಲ್ಲಿ. ಏನಪ್ಪ? ಏನು ಇವ್ರಿಗೆ ಸಪೋರ್ಟ್ ಮಾಡ್ಬಿಟ್ಟು ಇಡೀ ಊರ್ಗ್ ಹೀರೋಯಿನ್ ಆಗ್ಬೇಕು ಅಂತ ಪೋಸ್ ಹೊಡ್ತಿದ್ಯಾ ಇಲ್ಲಿ? ಈ ನವರಂಗಿ ಆಟ ಎಲ್ಲ ನಮ್ಮ ಹತ್ರ ಇಟ್ಕೋಬೇಡ. ದೊಡ್ಡಿ, ಸ್ವಲ್ಪ ನಮ್ಮ ಬಗ್ಗೆ ಹೇಳು ಮಗ. ಊರು ಗೆಸ್ಟ್ ಆಗಿ ಬಂದಿದ್ಯಾ, ಗೆಸ್ಟ್ ಆಗಿರೋ. ಇಲ್ಲ ಅಂದ್ರೆ ಲೈಫ್ ಲಾಂಗ್ ರೆಸ್ಟ್ ಆಗ್ಬೇಕು, ಆತರ ಮಾಡ್ಬಿಡ್ತೀವಿ. ಅದು ಮಚ್ಚ, ಅದು ಅವರು ಕಬಡ್ಡಿ ಆಟದಲ್ಲಿ ಗೆದ್ದು ಹೀರೋಗಳಾದ್ರು. ನೀವು ಹಂಗಾರಿಗೆ ನೆಲಗೋದ್ ನೀರ್ ತೆಗಿಬೇಕಾ? ಮೊದಲು ಆ ಕೆರೆ ಗುದ್ ನೀರ್ ತೆಗೀರಿ, ಆಮೇಲೆ ನೆಲ ಗುದ್ ನೀರ್ ತೆಗಿಯೋರಂತೆ.
ಏನೋ ಹಿಂಗನ್ಬಿಟ್ರು, ಏನೋ ಇವಾಗ ನಾವು ಇರ್ರ ಸೋತವ್ರನ್ನ ಜನ ಜೋಕರ್ ಮಾಡ್ತಾರೆ, ಗೆದ್ದವ್ರನ್ನ ರಾಜ ಮಾಡ್ತಾರೆ. ಏನಪ್ಪ, ಕಮಿನ್ ಪ್ಲೀಸ್ ಕಮಿನ್. ಅವತ್ತು ರೋಡಲ್ಲಿ ಅಷ್ಟು ರೂಢಾಗಿ ಮಾತಾಡಿದ್ರಿ, ಅಂತವ್ರು ಇಲ್ಲಿಗೆ ಬರ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮ್ಯಾಮ್, ನಾನು ಆ್ಯಕ್ಚುಲಿ ನಿಮ್ಮ ಹತ್ರ ಒಂದು ಫಸ್ಟ್ ಸಾರಿ ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ ಮ್ಯಾಮ್. ಓ, ಅದೆಲ್ಲ ಬಿಡಿ. ಆ್ಯಕ್ಚುಲಿ ನಾವು ನಿನ್ನೆ ಮಾತಾಡಬೇಕಾದ್ರೆ ನಾವು ನಮ್ಮ ಗ್ಯಾಂಗ್ ಎಲ್ಲ ಕೂತ್ಕೊಂಡು ಯೋಚನೆ ಮಾಡ್ತಿದ್ವಿ. ನಾನು ಯೋಚನೆ ಮಾಡಿದೆ, ನಮ್ಮೂರಲ್ಲೂ ಚಿಕ್ಕ ವಯಸ್ಸಿಂದನೂ ಕುಡಿಯೋ ನೀರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ ಮ್ಯಾಮ್. ಈಗ ಬಂದಿದ್ದೇನು ಹೇಳಿ. ನೀವು ಹೇಳಿದ್ಮೇಲೆ ನಮಗೆ ಗೊತ್ತಾಯಿತು ಅದ್ರ ಬಗ್ಗೆ. ನಮ್ಮಂಥ ಯುವಕರು ಸ್ವಲ್ಪ ಧೈರ್ಯ ಮಾಡ್ಕೊಂಡು ಮಾಡಿದ್ದಿದ್ರೆ ಇಷ್ಟೊತ್ತಿಗೆಲ್ಲ ಸರಿ ಹೋಗ್ತಿತ್ತು ಮ್ಯಾಮ್. ಮ್ಯಾಮ್, ಈಗ ಆಲ್ರೆಡಿ ಬತ್ತೋಗಿರೋ ನಮ್ಮ ಕೆರೆನ ಮತ್ತೊಮ್ಮೆ ಅಭಿವೃದ್ಧಿ ಪಡಿಸೋಕೆ ನೀವೇ ನಮ್ಗೊಂದು ಐಡಿಯಾ ಕೊಡ್ಬೇಕು ಮ್ಯಾಮ್. ಸರಿ, ಮಾಡೋಣ ಬಿಡಿ. ಮೇಡಮ್, ಕೆರೆ ಕ್ಲೀನ್ ಮಾಡಕ್ಕೆ ಎಲ್ಲ ರೆಡಿ ಮಾಡಾಯ್ತು. ಓ, ದೆನ್ ವೈ ಆರ್ ಯು ವೇಟಿಂಗ್? ಸ್ಟಾರ್ಟ್ ಕ್ಲೀನಿಂಗ್. ಆಯ್ತು ಮ್ಯಾಮ್, ಮಾಡ್ತೀವಿ. ಮಾಡ್ತೀವಿ. ನೋಡಿ, ಇದು ಚಿಲ್ಲದ ಮರ, ಇಂಗ್ಲಿಷ್ನಲ್ಲಿ ಕ್ಲಿಯರಿಂಗ್ ನಟ್ ಟ್ರೀ ಅಂತ ಕರೀತಾರೆ. ಇದ್ರ ಬೊಟಾನಿಕಲ್ ನೇಮು ಸ್ಟ್ರಿಕ್ನಾಸ್ ಪೊಟ್ಯಾಟೋರಮ್ ಅಂತ. ಇದ್ರ ಚಕ್ಕೆ ಮತ್ತು ಕಾಯಿ ಪೇಸ್ಟ್ನ ನೀರಿಗೆ ಹಾಕಿದ್ರೆ ನೀರು ಶುದ್ಧ ಆಗುತ್ತೆ. ಕೆರೆ ಸುತ್ತ ಬೇಲಿ ಹಾಕಿ, ಸುತ್ತಮುತ್ತ ಇರೋ ಪ್ಲಾಸ್ಟಿಕ್ ಕಸ ಎಲ್ಲ ತೆಗೆದು ಕ್ಲೀನ್ ಮಾಡಿ. ಯಾರು ನೀವು? ಐ ಆಮ್ ಫ್ರಮ್ BBMP. ಯಾರನ್ನು ಕೇಳಿದೆಲ್ಲ ಮಾಡ್ತಾ ಇದೀರಾ ನೀವು? ಯಾರು ಪರ್ಮಿಷನ್ ಕೊಟ್ಟಿದ್ದು ನಿಮ್ಗೆ? ಬರ್ರಿ ಈ ಕಡೆ. ನಮ್ಮ ಹುಡುಗರು ಇವರು ಕೆರೆ ಬತ್ತೋಗಿದೆ ನೋಡಿ, ಅದನ್ನೆಲ್ಲ ಕ್ಲೀನ್ ಮಾಡಿ ಅಂತ ನಾನೇ ಕರ್ಕೊಂಬಂದಿದ್ದೆ. ಸರ್ ಈ ಮನೆ ಸರ್ ಹುಡುಗರನ್ನೆಲ್ಲ ಕರ್ಕೊಂಬಂದು ಕೆರೆ ಒತ್ತುವರಿ ಮಾಡಿಸಿದಾರೆ ಸರ್. ಎಂತ ದೊಡ್ಡ ವ್ಯಕ್ತಿ ಅಂತ ಗೊತ್ತಲ್ಲ ನಿಮ್ಗೆ? ಇವರು ಈ ಊರಲ್ಲಿ ಹುಟ್ಟಿ ಬೆಳೆದು ದೊಡ್ಡ ಸೈಂಟಿಸ್ಟ್ ಆಗಿದ್ದಾರೆ. ಇವರಿಗೆ ಎಷ್ಟೊಂದು ಅವಾರ್ಡ್ಗಳು ಬಂದಿದೆ ಗೊತ್ತಾ? ಇವ್ರು ಈ ಸ್ಕೂಲು ಕಾಲೇಜ್ಗಳಿಗೆ ಹೋಗಿ ಆ ಸ್ಟೂಡೆಂಟ್ಗಳಿಗೆ ಈ ಪರಿಸರ ಉಳಿಸೋದು ಹೇಗೆ ಅಂತ ಆ ಟ್ರೈನಿಂಗ್ ಎಲ್ಲ ಕೊಡ್ತಾರೆ. ಈ ಅಮ್ಮ ಯುವ ಶಕ್ತಿನ ಬಳಸ್ಕೊಂಡು ಆ ಕ್ಲೀನ್ ಎನ್ವೈರನ್ಮೆಂಟ್ ಮತ್ತೆ ಕೆರೆಗಳನ್ನು ಉಳಿಸೋಕೆ ತುಂಬಾ ಓಡಾಡ್ತಾ ಇದಾರಪ್ಪ ಅವರು. ನಿಮ್ ಕರ್ಕೊಂಬಂದಿದ್ದೇನಕ್ಕೆ ನೀವು ಮಾಡಿದ್ದೇನೋ? ಹಲೋ ಸರ್, ಆ ರೆವೆನ್ಯೂ ಆಫೀಸರ್ ಕರ್ಕೊಂಬಂದಿರ ಸರ್, ಅವರು ಉಲ್ಟಾ ಹೊಡೆದ್ಬಿಟ್ರು ಸರ್. ಹೌದಾ? ಆಪೋಸಿಟ್ ಗ್ಯಾಂಗ್ ಅವ್ರು ಕರ್ಕೊಂಬಂದಿವಲ್ಲ ಸರ್, ಅವರು ಅವ್ರ ಕಡೆ ಸೇರ್ಕೊಂಡ್ಬಿಟ್ರು ಸರ್. ಸರ್, ಹೇಗಾದ್ರೂ ಮಾಡಿ ಈ ಪ್ರಾಜೆಕ್ಟ್ ನಮ್ ಕಡೆ ಮಾಡ್ಕೋಬೇಕಲ್ಲ ಸರ್. ನೋಡಯ್ಯ, ಎಲೆಕ್ಷನ್ ಹತ್ರ ಬಂತು. ಈಗೆಲ್ಲ ಕಿರಿಕ್ ಮಾಡ್ಕೊಂಡ್ರೆ ನಮ್ಮ ವೋಟ್ ಬ್ಯಾಂಕ್ ಎಲ್ಲ ಏಟ್ ಬೀಳುತ್ತೆ ಸರ್. ನೋಡಯ್ಯ, ವರ್ಷದ ಕೂಳ್ಗೋಸ್ಕರ ವರ್ಷದ ಕೂಳ್ನ ಕಳ್ಕೊಳಕ್ಕಾಗಲ್ಲ. ಆ ಬಿಲ್ಡರ್ ಹತ್ರ ನಾನು ಮಾತಾಡ್ತೀನಿ, ನೀನ್ ಬಾರಯ್ಯ. ಓಕೆ ಸರ್. ಲೋ, ಏನೋ ಮಾಡ್ತಿದ್ಯಾ? ಲೋ ಬಂದ್ರ, ಲೋ ನಮ್ಮೂರ್ ಕೆರೆ ತಾನೆ, ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದೀರಾ? ಬಂದ್ ಕೈ ಹಾಕ್ರ. ಹಂಗಂತೀಯ ಮಗ? ಕೆರೆನ ಸ್ವಚ್ಛಗೊಳಿಸಬೇಕಾದ್ರೆ ತುಂಬಾ ಪಾಚಿ ಬೆಳ್ಕೊಂಡಿದೆ ನೋಡಿ, ಅದನ್ನ ಕ್ಲೀನ್ ಮಾಡೋಣ. ಅದಕ್ಕೆ ಕಟ್ಲಾ ಮತ್ತೆ ರೋಹು ಮೀನುಗಳನ್ನ ಬಿಡಿ. ಆ ಮೀನುಗಳನ್ನ ಕೆರೆಗೆ ಬಿಡೋದ್ರಿಂದ ಆ ಪಾಚಿಗಳನ್ನೆಲ್ಲ ತಿಂದಾಕಿ ಕೆರೆ ನೀರು ಸಂಪೂರ್ಣ ಶುದ್ಧಿ ಆಗುತ್ತೆ. ಈಗ ಆ ಹೊಂಗೆ ಸಸಿಗಳನ್ನ ತಗೊಂಬನ್ನಿ. ಆ ಹೊಂಗೆ ಸಸಿಗಳನ್ನ ಕೆರೆ ಆಸ್ಪಾಸ್ನಲ್ಲೆಲ್ಲ ನೆಡಿ. ಅವು ದೊಡ್ಡ ಮರಗಳಾದಾಗ ನಿಮಗೆ ನೆರಳು, ಆಮ್ಲಜನಕ ಎಲ್ಲ ಕೊಡುತ್ತೆ ಅಲ್ಲ. ಅವು ಮರಗಳಾಗೋ ಹೊತ್ತಿಗೆ ನೀವೆಲ್ಲ ತಾತ ಆಗಿರ್ತೀರ. ಆದರೆ ನಿಮ್ಮ ಮೊಮ್ಮಕ್ಕಳನ್ನ ಆ ಮರಗಳ ಕೆಳಗೆ ಆಟ ಆಡಕ್ಕೆ ಕರ್ಕೊಂಬಂದಾಗ ನೀವು ಅವ್ರಿಗೆ ಹೇಳಿ, ನೋಡಿ ಪುಟಾಣಿಗಳ, ಈ ಮರಗಳನ್ನೆಲ್ಲ ನಾವು ನೆಟ್ಟಿದ್ದು. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ
पूर्णमेवावशिष्यते। ನಮಸ್ಕಾರ ಮೇಡಮ್. ಬನ್ನಿ 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 ಕೂತ್ಕೊಳ್ಳಿ. ನಿಮ್ಮನ್ನೆಲ್ಲ ನೋಡ್ತಿದ್ರೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಒಳ್ಳೊಳ್ಳೆ ಕೆಲಸ ಮಾಡಿದ್ದೀರಾ. ನೀವೇ ಜಗಳ ಮಾಡಿಕೊಂಡು ಒಬ್ರನ್ನೊಬ್ರು ಹೀಯಾಳಿಸ್ಕೊಂಡು ಅದರಲ್ಲೇ ನಮ್ ಗೆಲುವಿದೆ ಅಂತ ಅನ್ಕೋತಿದ್ದೀರಲ್ಲ, ಅದರಲ್ಲಿ ಯಾವ ಗೆಲುವೂ ಇಲ್ಲ. ಇನ್ನೊಬ್ರಿಗೆ ಅವಕಾಶ ಮಾಡಿಕೊಟ್ಟು ಅದರಲ್ಲಿ ಗೆಲುವು ಪಡಿತೀರಾ ನೋಡಿ, ಅದೇ ನಿಜವಾದ ಗೆಲುವು. ಅರ್ಥ ಆಯ್ತಾ? ಹೌದಕ್ಕ, ನೀ ಹೇಳಿದ್ ಸರಿ. ಓ ಕೆಂಪ, ನೀನು ಬಂದ್ಯಾ? ಬಾಬಾ. ಹೌದು ಮ್ಯಾಮ್, ನೀವ್ ಹೇಳಿದ್ ನಿಜ. ನಮ್ ಜೀವನದಲ್ಲಿ ಇಂಥ ಒಂದ್ ಚೇಂಜಸ್ ನ ನಾವ್ ಇದೇ ಮೊದಲನೇ ಬಾರಿ ಕಾಣ್ತಾ ಇರೋದು. ಆದ್ರೆ ನೀವು ನಮ್ಮನ್ನ ಬಿಟ್ಟು ಹೋಗ್ತಿರೋದು ತುಂಬಾ ಬೇಜಾರಾಗ್ತಿದೆ ಮಾಮ್. ಏನಕ್ಕ ನೀನು, ಅಪ್ರಕ್ಕೊಂದ್ಸಲಿ ನಮ್ಮ ಐಕ್ಲು ಒಳ್ಳೆ ಮಾತಾಡ್ತಿದ್ದಾವೆ. ನೀನ್ ನೋಡಿದ್ರೆ ಊರು ಬಿಟ್ಟು ಹೋಗ್ತೀನಿ ಅಂತಿದ್ಯಲ್ಲಕ್ಕ. ಹಾಗಲ್ಲ ಕೆಂಪ, ನನ್ನೂರು ಮಾತ್ರ ಬೆಳಕಾದ್ರೆ ಸಾಲ್ದು, ಪ್ರತಿ ಊರು ಬೆಳಕಾಗ್ಬೇಕು. ಈವರೆಗೆ ಈ ನನ್ನ ಪಯಣ ಮುಂದುವರಿತಾನೇ ಇರತ್ತೆ. ಮೂಡಲ್ ಕಂಗಲ್ ಕೆರೆ ನೋಡೋ ಬಂದೈ ಬೊಗ ಮೂಡಿ ಬರ್ತಾನೆ ಚಂದಿರಾಮ. ಮೂಡಲ್ ಕಂಗಲ್ ಕೆರೆ ನೋಡೋ ಬಂದೈ ಬೊಗ ಮೂಡಿ ಬರ್ತಾನೆ ಚಂದಿರಾಮ. ಇಲ್ಲಿಯವರೆಗೂ ನೀವು ನೋಡಿದ್ದು ಒಂದು ಡಾಕ್ಯುಮೆಂಟ್ರಿ ಮಾತ್ರ ಅಲ್ಲ, ಇಟ್ಸ್ ಎ ಟ್ರೂ ಸ್ಟೋರಿ ಮ್ಯಾನ್. ಇದು ನೋಡಿ ಮನೆಗೆ ಹೋಗಿ ಮಲ್ಗಿ ನಿದ್ದೆ ಮಾಡಬೇಡಿ. ಬೆಂಗಳೂರಿನ ಕೆರೆಗಳನ್ನು ಉಳಿಸ್ಕೊಳ್ಳೋ ತನಕ ನಾವು ನೀವು ನಿದ್ದೆ ಮಾಡಬಾರ್ದ್ರಿ. ಅದಕ್ಕೊಂದು ಸಣ್ಣ ಪ್ರಯತ್ನ ನಮ್ಮಿಂದ, ನಿಮ್ಮ ಪ್ರಯತ್ನ. ನಿಮ್ಮ ಈ ಸಣ್ಣ ಪ್ರಯತ್ನಗಳೇ ಒಂದು ಕೆರೆಯ ಲೈಫ್ ಸ್ಟೋರಿನ ಈ ಟ್ರೂ ಸ್ಟೋರಿಗೆ ಬದಲಾಯಿಸೋದು. ಮಾಡ್ತೀರಾ ನಿಮ್ಮ ಪ್ರಯತ್ನ?